ನೋಡಿ, ಯುವಕರು ಹಿಂಡು ದಂಡು ಕಟ್ಕೊಂಡು ಈ ಟೂರ್ಗೆ ಇರಿಗೆ ಅಂತ ಹೋಗ್ಬಿಡ್ತಾರೆ. ಅದರಲ್ಲೂ ಈ ರಾತ್ರಿಯೆಲ್ಲ ಪ್ರಯಾಣ ಮಾಡ್ತಾರೆ. ಅಂಥವ್ರಿಗೆ ಇದೊಂದು ದೊಡ್ಡ ಎಚ್ಚರಿಕೆಯ ಸಂದೇಶ, ದಯವಿಟ್ಟು ನೋಡಬೇಕು. ಕ್ರೂಸರ್ ಮತ್ತು ಲಾರಿ ಡಿಕ್ಕಿ ಆಯಿತು. ಇವರೆಲ್ಲರೂ ಕೂಡ ಒಟ್ಟೊಟ್ಟಾಗಿ ಕಾಲೇಜಿಗೆ ಹೋಗ್ತಿದ್ದಂಥವ್ರು, ಪಾರ್ಟ್ ಟೈಮ್ ಸ್ವಿಗ್ಗಿ ಕೆಲಸ ಮಾಡ್ತಾಯಿದ್ರು, ಜೀವನ ಸಾಗಿಸ್ತಾ ಇದ್ರು ಪಾಪ. ಆದರೆ ಉತ್ತರ ಕನ್ನಡದಲ್ಲಿ ಬೆಳಗ್ಗೆನೇ ಅಪಘಾತ ಆಯಿತು. ಅರಬೈಲ್ ಘಾಟ್ ಬಳಿ ನೋಡಿ, ಇವರೆಲ್ಲ ಟೂರಿಗೆ ಹೋದಂಥವ್ರು ಇವರು. ಅದರಲ್ಲೊಬ್ಬ ಈ ಒಂದು ವಾರದ ಹಿಂದೆ ದುಬೈನಿಂದ ಬಂದಿದ್ದಂತೆ. ಉತ್ತರ ಕನ್ನಡ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಾಟ್. ಇವರೆಲ್ಲರೂ ಕ್ರೂಸರ್ ವಾಹನದಲ್ಲಿ ಹೋಗಿದ್ರು. ಕಾಲೇಜಿಗೆ ಹೋಗ್ತಾ ಇದ್ರು, ಸ್ವಿಗ್ಗಿನಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ರು, ಧರ್ಮಸ್ಥಳ ಚಿಕ್ಕಮಗಳೂರಿಗೆ ಪ್ರಯಾಣ ಹೋಗಿದ್ರು. ಒಟ್ಟು 9 ಜನ ಹೋಗಿದ್ರು. ಸ್ಥಿತಿ ನೋಡಿ ಹೆಂಗಿದೆ ಅಂತ. ಯಾರ್ಯಾರು ಹೋಗಿದ್ದಾರೆ? ವಾಹನ ಚಾಲಕ ಸಂಜೀವ್, ಬಸವರಾಜ್, ಅಭಿಷೇಕ್ ಈಶ್ವರ್, ಅಭಿಷೇಕ್, ಈ ರೀತಿ. ಅದರಲ್ಲಿ ಈ ಸಚಿನ್ ಅನ್ನುವಂಥ ಒಂದು ಕಥೆ ಇದೆಯಲ್ಲ, ಅದು ಜಸ್ಟ್ ವಾರದ ಹಿಂದಷ್ಟೇ ಈತ ದುಬೈನಿಂದ ಬಂದಿದ್ದಂತೆ. ಈಗ ಅವನಿಲ್ಲ. ಅವರ ತಾಯಿ ಈರಮ್ಮ, ಪುತ್ರ ಶೋಕಂ ನಿರಂತರಂ. ಮಗ ಹೆಂಗೋ ದುಡಿತಾ ಇದ್ದಾನೆ, ವಿದೇಶದಲ್ಲಿದ್ದಾನೆ. ಅದೆಷ್ಟು ಕನಸು ಕನವರಿಕೆಗಳಿದ್ವೋ. ಈಗ ಮಗನನ್ನು ಶವವಾಗಿ ನೋಡಬೇಕಲ್ಲ. ಹನ್ನೊಂದುವರೆಗೆ ಸರ್ ಮನೆಯಿಂದ ಹೋದಾಗ ಅವ್ರು ಇಷ್ಟ ಜನ ಅಂತ ಗೊತ್ತಿಲ್ರಿ ಸರ್. ಎಷ್ಟು ಜನ ಅಂದ್ರೆ 8-9 ಮಂದಿ ಹಾಕ್ಯಬೇಕು, ರೋಜಾರ್ ಮಾಡೇವಿ ಅಂತ ಅಂದ್ರೆ ಟ್ರಿಪ್ಪಿಗೆ ಹೋಗಿದ್ರಿ. ಅವ್ರಿಗೆ ಕಂಪ್ನಿಯಾಗ ಕೆಲಸ ಮಾಡ್ತಿದ್ದಾರೆ, ಸ್ವಿಗ್ಗಿ ಹೊಡಿತಿದ್ದ, ಸ್ವಿಗ್ಗಿದು ಮಾಡ್ತಿದ್ದಾರೆ. ಅಲ್ಲಿ ಕಂಪ್ನಿಯಾಗ ಹೋಗಿದ್ದಾರೆ. ಮಾಡ್ಬಂದ್ ಮತ್ತೆ ಸ್ವಿಗ್ಗಿ ಹೊಡಿತೀನಿ ಮಮ್ಮಿ, ಮನ್ಯಾಗ ಕುಂತ ಏನ್ ಮಾಡ್ಲಿರು ಅಕ್ಕಿಲ್ ಬೇಕರ್ಜಿಗ ಅಂತ ಕೆಲಸಕ್ಕೆ ಹೋದ್ರಿ. ಇನ್ನು ಇಬ್ಬರು ಮಾತ್ರ ಬದುಕುಳಿದಿದ್ದಾರೆ. ಅದರಲ್ಲೊಬ್ಬರು ಶಿವರಾಜ್. ಡ್ರೈವರ್ ಸೇರಿದಂಗೆ 9 ಜನ ನಾವು ಹೋಗಿದ್ವಿ. ರಾತ್ರಿ ಸರಿಸುಮಾರು 11 ಗಂಟೆಗೆ ಹೊರಟ್ವಿ. ನಾನು ಮಲಗಿದ್ದೆ. ಅಪಘಾತ ಆದಮೇಲೆ ಎಚ್ಚರ ಆಗಿದ್ದು ನಾನು ಮತ್ತು ಚನ್ನಬಸು. ಇಬ್ಬರು ಮಾತ್ರ ಬದುಕಿದ್ದೀವಿ. ನಾವು ಕಾಲೇಜಿಗೆ ಹೋಗ್ತಾ ಇದ್ವಿ, ಪಾರ್ಟ್ ಟೈಮ್ ಸ್ವಿಗ್ಗಿ ಕೆಲಸ ಮಾಡ್ತಾ ಇದ್ವಿ. ನನಗೆ ಶಾಕ್ ಆಗಿದೆ ಅಂತಾನೆ ಹುಡುಗ. ಬದುಕಿರುವಂಥ ವ್ಯಕ್ತಿ ಮತ್ತು ಪ್ರತ್ಯಕ್ಷದರ್ಶಿ ನಮ್ಮ ಜೊತೆ ಶಿವರಾಜ್ ಅನ್ನೋರು ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವ್ರ ಮಾತಾಡ್ಸೋಣ. ಎಷ್ಟು ಗಂಟೆ ಹೋಗಿದ್ರಿ ನೀವು? ನಿನ್ನೆ ಏನಾಯ್ತು ರೀ? ನಿನ್ನೆ ನೈಟ್ ಹೋಗಿದ್ವಿ ಸರ್. ಮಧ್ಯಾಹ್ನ ರಾತ್ರಿ 1 ಗಂಟೆಗೆ ಇದಾಯಿತು. ಈ ಥರ ಘಟನೆ ಆಯಿತು, ಈ ಥರ ಆಕ್ಸಿಡೆಂಟ್ ಆಯಿತು. ಬಟ್ ಅಲ್ಲಿ ನಾವು ಪೊಲೀಸಿಗೆ ಇನ್ಫಾರ್ಮ್ ಮಾಡಿದ್ವಿ, ಪೊಲೀಸ್ ಬಂದೇ ಸಹಾಯ ಮಾಡಿದ್ರಲ್ಲ. ಎದಕ್ಕೆ ಆಕ್ಸಿಡೆಂಟ್ ಆಯ್ತು ರೀ? ಲಾರಿಗೆ ಮತ್ತು ನಮ್ಮದು ಪುರುಷರಿಗೆ. ಎಷ್ಟು ಜನ ಸೇರಿ ಹೋಗ್ತಾ ಇದ್ರಿ ಇಲ್ಲಿಂದ? 9 ಜನ ಸೇರಿ ಹೋಗ್ತಿದ್ವಿ. 9 ಜನ ಡ್ರೈವರ್ ಸೇರಿ? ಡ್ರೈವರ್ ಸೇರಿ 9 ಜನ. ಯಾವ್ರಿಗೆಲ್ಲ ಹೋಗ್ತಾ ಇದ್ರಿ ನೀವು? ನಾವು ಚಿಕ್ಕಮಗಳೂರು, ಕೊಡ್ಚಾದ್ರಿ, ಕೊಲ್ಲೂರು, ಧರ್ಮಸ್ಥಳ ಈ ಥರ ಹೋಗ್ತಿದ್ವಿ. ಅಂದ್ರೆ ನಿಮ್ದು ಇನ್ನೂ ಪ್ರವಾಸ ಅಂದ್ರೆ ಯಾವ ದೇವಸ್ಥಾನಕ್ಕೆ ಇನ್ನೂ ಹೋಗಿರಲಿಲ್ಲ? ಹೋಗಿಲ್ಲ ಸರ್, ಇಲ್ಲೇ ಯಲ್ಲಾಪುರ ದಾಟಿ ಹೋಗಿದ್ವಿ ನಾವು. ಊಟ ಮಾಡಿ ಹೋಗ್ಬಿಟ್ಟಿದ್ರೇನ? ಊಟ ಮಾಡಿ ಹೋಗಿದ್ವಿ ಸರ್. ಎಷ್ಟು ಜನ ತೀರ್ಕೊಂಡ್ರು ಬ್ರದರ್ ಟೋಟಲ್? 7 ಜನ ಆಗಿದ್ದಾರೆ ಸರ್. ಈಗ ನೀನೊಬ್ರು, ಇನ್ನೊಬ್ರು ಒಳಗಿದ್ದಾರೆ. ಅವ್ರ ಹೆಸರು ಚನ್ನಬಸು. ಎಲ್ಲಿಯವ್ರು ಬರ್ತಾವಲ್ಲ? ಧಾರವಾಡದವ್ರು ಎಲ್ಲರೂ. ಎಲ್ಲ ಧಾರವಾಡದವ್ರು. ಎಲ್ಲ. ಏನು ಕೆಲಸ ಮಾಡ್ತೀರಿ? ನಾವು ಸ್ವಿಗ್ಗಿನ ವರ್ಕ್ ಮಾಡ್ತೇವ್ರಿ. ಹೆಂಗಿದೆ ನಿಮ್ದೆಲ್ಲ ಬ್ಯಾಕ್ಗ್ರೌಂಡ್ ಕಂಡೀಷನ್ಸ್ ಎಲ್ಲ, ಎಕನಾಮಿಕ್ ಕಂಡೀಷನ್ ಹೆಂಗಿದೆ ಎಲ್ಲ? ಹೇಳ್ಕೊಳಕ್ಕಾಗಲ್ಲ ಸರ್, ಸ್ವಲ್ಪ ಇರುತ್ತೆ ಮತ್ತು ಅದು ಹೇಳ್ಕೊಳಕ್ಕಾಗತ್ತಲ್ಲ. ಜೀವನ ನಡೆಸ್ಬೇಕಂತ ಸ್ವಿಗ್ಗಿಯಾಗಿ ಕೆಲಸ ಮಾಡ್ತೀವಿ? ಹಾಂ ಸರ್, ಕಾಲೇಜ್ ಮುಗಿಸ್ಕೊಂಬಂದು ಮಾಡ್ತಿದ್ದೆ ಸರ್. ಕಾಲೇಜ್ ಹೋಗ್ತಿದ್ರಿ ನೀವೆಲ್ಲ? ಡಿಗ್ರಿ ಡಿಗ್ರಿ ಇವಾಗ ಮುಗಿಸಿದೆ, ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ಹೌದಾ? ಎಲ್ಲರೂ ಹಂಗೇನಾ ಅಥವಾ ನಿಮ್ಮ ಒಬ್ಬರದ್ದು ಹಂಗೆ? ಎಲ್ಲರದ್ದು ಇದೆ ಸರ್, ಎಲ್ಲರೂ ಇದೆ. ಎಲ್ಲರೂ ಕಾಲೇಜಲ್ಲಿಲ್ಲ, ಅವರೊಬ್ಬರೇ ದುಬೈಯಲ್ಲಿ ಕೆಲಸ ಮಾಡಿ ಬಂದವರು. ಉಳ್ಕಿದಾರಲ್ಲ ಒಂದಿಷ್ಟು ಮಂದಿ ಬೇರೆ ಬೇರೆ ಕಡೆ. ಅಂದರೆ ಕಾಲೇಜ್ ಮುಗಿಸ್ಕೊಂಡು ಮಧ್ಯಾಹ್ನ ಮೇಲೆ ಇದು ಮಾಡ್ತಿದ್ರೆ? ಹಾಂ ಸರ್. ಅಂದ್ರೆ ಎಲ್ಲರೂ ಬಡತನ ಸ್ಥಿತಿ ಒಳಗೆ ಭಾಳ ಇದ್ರಿ? ಹಾಂ ಸರ್. ಏನಾಗಬೇಕು ಆ ಮೃತರ ಕುಟುಂಬಕ್ಕೆಲ್ಲ ಏನಾಗಬೇಕಂತ ಯಾವ ಥರ ಪರಿಹಾರ ಬೇಕಂತೀರಿ? ಪರಿಹಾರ ಸಿಗಬೇಕು ಸರ್, ಇನ್ಶೂರೆನ್ಸ್ ಇರುತ್ತೆ, ಗಾಡಿದು ಪರಿಹಾರ ಮಾಡಿಸಿ ಅಂತ ಹೇಳಿ ಪೊಲೀಸ್ ಹತ್ರ ಕೇಳ್ಕೊತಾರೆ.
ಇದು ಅಪಘಾತದಲ್ಲಿ ಬದುಕುಳಿದ ಶಿವರಾಜನ ಮಾತುಗಳು. ಕ್ಯಾಮರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.